ಮಾಡೋದಿಲ್ಲ. ಆದರೆ ಭಾಳಷ್ಟು ಜನ ಈಗೇನಾಗುತ್ತೆ, ಡಾಕ್ಟರ್ಸ್ಗಿಂತ ಹೆಚ್ಚಾಗಿ ಈ ಹಾಸ್ಪಿಟಲ್ದವರು ಮ್ಯಾನೇಜ್ಮೆಂಟು ಕೈಯಲ್ಲಿರುತ್ತೆ. ಇದು ಡಾಕ್ಟ್ರದ್ದು ರೋಲೇ ಇರಲ್ಲ ಕೆಲವು ಸಾರಿ, ಆ ಥರದ್ದು ಆಗ್ತಾ ಇರುತ್ತೆ. ಓಕೆ ಸರ್, ಈಗ ನೀವು ಹೇಳಿದ್ರಿ ಹಾಸ್ಪಿಟಲ್ಗೆ ನಾವು ಹೋದಂಥ ಟೈಮಲ್ಲಿ ಹೆಂಗೆ ಅಂದರೆ ಫಸ್ಟ್ ಸರ್ವಿಸ್ ಕೊಡಬೇಕು, ಆಮೇಲೆ ಪೇಮೆಂಟ್ ಅಂತ ಹೇಳಿದ್ರಿ. ಈಗ ಎಷ್ಟೋ ಜನ ಪೇಷಂಟ್ಸ್ಗಳು ಏನಾಗಿರುತ್ತೆ, ಸತ್ತೋಗಿರುತ್ತೆ, ಅಥವಾ ಚಿಕಿತ್ಸೆ ಫಲಕಾರಿ ಆಗೋದು, ಅಥವಾ ಅವ್ರು ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡಿದ್ನೋ ತೀರೋಗಿರ್ತಾರೆ. ಆ ಟೈಮಲ್ಲೂ ಏನು ಮಾಡ್ತಾರೆ ಅಂತಂದರೆ, ಮೊದಲು ದುಡ್ಡು ಕೊಡಿ ಆಮೇಲೆ ಬಾಡಿ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ನಿಜವಾಗ್ಲೂ ಏನಂದರೆ, ಆ ಥರದ್ದಾಗ ದುಡ್ಡು ಇದ್ದರೆ ಅರ್ಧನೋ ಕೊಟ್ಟು ಅಥವಾ ಫುಲ್ ಕೊಟ್ಟು ತೊಗೊಂಡು ಹೋಗ್ಬೋದು. ಇಲ್ಲದೇ ಇರುವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಬೇಕು. ಮತ್ತು ಬಾಡಿನ ಇಟ್ಕೊಂಡು ಕುಳ್ಕೊಂಡ್ರಂಥದ್ದು ಕಾನೂನಲ್ಲಿ ಪ್ರಕಾರ ಅಪರಾಧ. ಆ ಥರದ್ದು ಏನಾದರೂ ಅದೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಆಗಿರಲಿ ಅಥವಾ ಸಂಬಂಧಪಟ್ಟ ಆರೋಗ್ಯ ಮಂತ್ರಿಗಳಿಗಾಗಿರಲಿ, ಪ್ರಿನ್ಸಿಪಾಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತ ನಮ್ಮ ಎಮಿನೆಂಟು IAS ಒಬ್ಬರು ಅಧಿಕಾರಿ ಇದ್ದಾರೆ, ಅವ್ರ ಗಮನಕ್ಕೆ ತರುವಂಥದ್ದು. ಅದೊಂಥರ ಇನ್ಹ್ಯೂಮನ್ ಅದು. ಕೆಲವರು ಪೇಷಂಟ್ಸ್ಗಳು ದುಡ್ಡಿದ್ರೂ ಕೆಲವು ಸಾರಿ ಆ ಥರದ್ದು ಮಾಡ್ತಾರೆ, ಅದು ತಪ್ಪಾಗುತ್ತೆ. ಆದರೆ ದುಡ್ಡಿಲ್ಲ, ಪರಿಸ್ಥಿತಿನೇ ಆಗಿದೆ, ಅವರು ಈಗೇನಾಗುತ್ತೆ, ಪೇಷಂಟ್ಗೆ ದುಡ್ಡು ಕಟ್ಟಿ ಪೇಷಂಟ್ ಸತ್ತೋದ, ಆ ದುಡ್ಡು ಕಟ್ಟಿ ಇರೋರು ಸತ್ತೋಗ್ಬಿಡ್ತಾರೆ ಅದನ್ನು ಸಾಲ ತೀರಿಸೋದಕ್ಕೆ, ಅದು ಪರಿಸ್ಥಿತಿ ಆಗುತ್ತೆ. ಕೆಲವು ಪರಿಸ್ಥಿತಿಯಲ್ಲಿ ಡಾಕ್ಟ್ರು ಮಾನವೀಯತೆ ಮೆರೆದು ದುಡ್ಡನ್ನು ಮಾಫಿ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಈಗ ಎಲ್ಲರೂ ಕೂಡ ನೀವು ಹೇಳ್ದಂಗೆ ಶ್ರೀಮಂತರಾಗಿರಲ್ಲ. ಈಗ ಹೆಂಗಿರುತ್ತೆ ಅಂತಂದ್ರೆ, ಏನೋ ಒಂದು ಈಗ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದಾಗ ಮೊದಲು ನನ್ನ ಮಗನ ಪ್ರಾಣ ಉಳಿಲಿ ಅಥವಾ ನನ್ನ ಅಳಿಯನ ಪ್ರಾಣ ಉಳಿಲಿ ಆ ಥರ ಯೋಚನೆ ಮಾಡ್ತಾರೆ. ಯಾವುದೇ ತಂದೆ ತಾಯಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೇಕು. ಅಂಥ ಟೈಮಲ್ಲಿ ಈಗ ಪ್ರಾಣ ಹೋಗಿದೆ ಅಂತಂದಾಗ ಅವ್ರ ಹತ್ರ ಕಟ್ಟೋದಕ್ಕೆ ದುಡ್ಡು ಇರಬೇಕಾಗತ್ತೆ. ಈಗ ಬಡವರು ಬಂದು ಯಾವುದೋ ಒಂದು ಹಾಸ್ಪಿಟಲ್ಗೆ ನೀವು ಹೇಳ್ದಂಗೆ ಅವಾಗಲೇ ಏನು ಆಂಬ್ಯುಲೆನ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರು ಕಮಿಷನ್ ಕೊಡ್ತಾರೆ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸ್ಬಿಡ್ತಾರೆ. ಆದರೆ ಅಲ್ಲಿ ಅವ್ರ ಹತ್ರ ದುಡ್ಡು ಇರಬೇಕಾಗತ್ತಲ್ಲ ಸರ್, ಆ ಟೈಮಲ್ಲಿ ಏನು ಮಾಡಿ? ಇಲ್ಲ, ದುರಾದೃಷ್ಟ ಅವಾಗ ಏನಂದರೆ ಅನಿವಾರ್ಯತೆ ಪರಿಸ್ಥಿತಿಯಿಂದ ಜನ ಸಾಯ್ತಾ ಇದ್ದಾರೆ. ಈಗ ನಿಜವಾಗ್ಲೂ ಪ್ರಾಣ ಉಳಿತಾ ಇದ್ರೂ ಈ ಥರ ಲಾಂಗ್ ಡಿಸ್ಟೆನ್ಸ್ಗೆ ಕರ್ಕೊಂಡು ಹೋಗಿ ಅಥವಾ ನೀವು ಫಸ್ಟು ಪೇಮೆಂಟ್ ಕಟ್ಟಿ, ಅದಕ್ಕೆ ಈ ಕಾರಣಕ್ಕಾಗಿ ಸುಮಾರು ಜನ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಸ್ಟಿಂಜೆಂಟ್ ರೂಲ್ಸ್ ಮಾಡಿದೆ. ಪೇಷಂಟ್ ಕಡೆಯವರು ಫೋರ್ಸ್ ಮಾಡಬೇಕು, ಫಸ್ಟು ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಗ್ಯಾರಂಟಿ ಪೇಮೆಂಟ್ ಕಟ್ತೀವಿ, ಬೇಕಿದ್ರೆ ಬರ್ಸ್ಕೊಳ್ಳಿ ಅಂತ ಹೇಳಬೇಕಾಗಿರೋದು. ಬಿಕಾಸ್ ಮಾನವೀಯತೆ ಇರೋ ಡಾಕ್ಟ್ರು ಆ ಥರ ಮಾಡಲ್ಲ. ಆದರೆ ಮಾನವೀಯತೆ ಅನ್ನೋದು ಹೊಟ್ಟು ಹೋಗ್ತಾ ಇದೆ, ಕಾಣ್ತಾನೆ ಇಲ್ಲ ಸರ್. ಹೌದು ತುಂಬ. ಯಾಕಂದರೆ ಇದು ಬಿಸ್ನೆಸ್ ಆಗಿರುವಾಗ ಅದು ತುಂಬ ದೊಡ್ಡ ಬಿಗ್ ಬಿಸ್ನೆಸ್. ಇದು ಒಂಥರ ಮಾಫಿಯಾ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರನೇ